ನಮಸ್ಕಾರ. G4 ಜನವಾರ್ತೆಗಳಿಗೆ ಸ್ವಾಗತ. ಜನವಾರ್ತೆಯ ಮುಖ್ಯಾಂಶಗಳು. ಸರ್ಕಾರಿ ಕಟ್ಟಡದಲ್ಲಿ ಆಧಾರ್ ಕೇಂದ್ರ, ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರದ ಸೂಚನೆ. ರಾಜ್ಯದಲ್ಲಿ ಪ್ರವೇಶ ತೆರಿಗೆ ರದ್ದು, ಪೆಟ್ರೋಲ್ ಬಂಕ್ ಮಾಲೀಕರಿಗೆ ನಷ್ಟ. ಡೆಂಗಿ ಜ್ವರ ಬಾರದಂತೆ ಪಟ್ಟಣದಲ್ಲಿ ಅರಿವು ಜಾಥಾ, ಶಾಸಕ ಸಿಎನ್ ಬಾಲಕೃಷ್ಣರ ನೇತೃತ್ವದಲ್ಲಿ. ಆರೋಗ್ಯ ಇಲಾಖೆ ಪುರಸಭೆ ವತಿಯಿಂದ. ಹಾಗೂ ಹಿರಿಸಾವೆಯಲ್ಲಿ ರೈಲು ತಡೆ, ನಿಲುಗಡೆ ಆಗದ ಕಾರಣ ಸಾರ್ವಜನಿಕರ ಪ್ರತಿಭಟನೆ. ವಾರ್ತೆಗಳ ವಿವರ. ಸರ್ಕಾರಿ ಕಟ್ಟಡದಲ್ಲೇ ಆಧಾರ್ ಕೇಂದ್ರವನ್ನ ಆರಂಭಿಸುವಂತೆ ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರದಿಂದ ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ. ಖಾಸಗಿಯವರು ನಡೆಸುತ್ತಿರುವ ಆಧಾರ್ ನೋಂದಣಿ ಕೇಂದ್ರಗಳು ಸೇರಿ ಎಲ್ಲ ನೋಂದಣಿ ಕೇಂದ್ರಗಳನ್ನು ಸರ್ಕಾರಿ ಅಥವಾ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳ ಆವರಣಕ್ಕೆ ಸ್ಥಳಾಂತರಿಸಬೇಕು ಎಂದು ರಾಜ್ಯ ಸರ್ಕಾರಗಳಿಗೆ ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರ ಸೂಚಿಸಿದೆ. ಈ ಸೆಪ್ಟೆಂಬರ್ ಒಳಗೆ ಸ್ಥಳಾಂತರ ಪೂರ್ಣಗೊಳಿಸುವಂತೆ ತಿಳಿಸಲಾಗಿದೆ. ದೇಶದಾದ್ಯಂತ 25,000 ಆಧಾರ್ ನೋಂದಣಿ ಕೇಂದ್ರಗಳು ನೇರವಾಗಿ ಸರ್ಕಾರದ ಸುಪರ್ದಿಗೆ ಬರುವಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ. ನೋಂದಣಿ ಮತ್ತು ಪರಿಷ್ಕರಣೆಗೆ ಖಾಸಗಿ ಸಂಸ್ಥೆಗಳು ಹೆಚ್ಚಿನ ಶುಲ್ಕ ವಿಧಿಸುತ್ತಿರುವುದನ್ನು ತಡೆಯುವ ಉದ್ದೇಶದಿಂದ ಪ್ರಾಧಿಕಾರ ಈ ಕ್ರಮ ತೆಗೆದುಕೊಂಡಿದೆ. ಖಾಸಗಿ ನೋಂದಣಿ ಕೇಂದ್ರಗಳ ಸ್ಥಳಾಂತರಕ್ಕಾಗಿ ಸರ್ಕಾರಿ ಕಟ್ಟಡಗಳಲ್ಲಿ ಇದೇ 31ರೊಳಗೆ ಸ್ಥಳ ಗುರುತಿಸುವಂತೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಜಯ ಭೂಷಣ್ ಹೇಳಿದ್ದಾರೆ. ನೋಂದಣಿ ಕೇಂದ್ರಗಳು ಸರ್ಕಾರಿ ಕಚೇರಿಗಳಿಗೆ ಸ್ಥಳಾಂತರವಾದರೆ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂಬ ನಿಲುವನ್ನು UIDAI ಹೊಂದಿದೆ. ಖಾಸಗಿ ನೋಂದಣಿ ಕೇಂದ್ರಗಳನ್ನು ಪತ್ತೆ ಮಾಡುವುದು ಕಷ್ಟವಾಗುತ್ತದೆ. ಕೇಂದ್ರವನ್ನ ಗುರುತಿಸಿದರೂ ಅಲ್ಲಿ ಹೋದಾಗ ಅದು ಮುಚ್ಚಿರುತ್ತದೆ ಅಥವಾ ಅಲ್ಲಿ ಹೆಚ್ಚಿನ ಶುಲ್ಕ ವಿಧಿಸಲಾಗುತ್ತದೆ ಎಂಬ ಹಲವು ದೂರುಗಳು ಬಂದಿವೆ. ಹಾಗಾಗಿ ಖಾಸಗಿ ನೋಂದಣಿ ಸಂಸ್ಥೆಗಳು ನಿಯಮಾನುಸಾರವೇ ಕಾರ್ಯನಿರ್ವಹಿಸಲು ಸರ್ಕಾರದ ಕಟ್ಟುನಿಟ್ಟಿನ ನಿಗಾ ಅಗತ್ಯ ಎಂಬ ಕಾರಣದಿಂದ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಭೂಷಣ್ ಹೇಳಿದ್ದಾರೆ. ಸರ್ಕಾರದಿಂದ ದೊರೆಯುವ ಸೇವೆ ಮತ್ತು ಸೌಲಭ್ಯಗಳು, ಸಹಾಯಧನಗಳು, ಪ್ಯಾನ್, GST ನೋಂದಣಿ, ಬ್ಯಾಂಕ್ ಖಾತೆ, ಪಾಸ್ಪೋರ್ಟ್, ಆಸ್ತಿ ನೋಂದಣಿಗಳೆಲ್ಲದಕ್ಕೂ ಈಗ ಆಧಾರ್ ಸಂಖ್ಯೆ ಹೊಂದಿರುವುದು ಕಡ್ಡಾಯವಾಗಿದೆ. ಹಾಗಾಗಿ ಆಧಾರ್ ನೋಂದಣಿ ಮತ್ತು ಪರಿಷ್ಕರಣೆಗೆ ಸುರಕ್ಷಿತ ಮತ್ತು ಜನರಿಗೆ ಅನುಕೂಲಕರ ಕೇಂದ್ರಗಳನ್ನು ಸರ್ಕಾರ ಸ್ಥಾಪಿಸುವುದು ಅನಿವಾರ್ಯವಾಗಿದೆ. ರಾಜ್ಯ ಸರ್ಕಾರಗಳು ತಮ್ಮದೇ ಕಟ್ಟಡದಲ್ಲಿ ತಮ್ಮದೇ ಸಿಬ್ಬಂದಿ ಹೊಂದಿರುವ ಕೇಂದ್ರಗಳನ್ನು ಆರಂಭಿಸಬಹುದು. ಇಲ್ಲವೇ UIDAIಯಲ್ಲಿ ನೋಂದಣಿ ಮಾಡಿಕೊಂಡಿರುವ ಖಾಸಗಿ ಸಂಸ್ಥೆಗಳನ್ನು ನಿಯೋಜಿಸಬಹುದು. ರಾಜ್ಯದಲ್ಲಿ ಪ್ರವೇಶ ತೆರಿಗೆ ರದ್ದು ಮಾಡಿದ ಪರಿಣಾಮ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ನಷ್ಟವಾಗುತ್ತಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿಯಿಂದ ಪೆಟ್ರೋಲ್ ಬಂಕ್ ಮಾಲೀಕರಿಗೆ 1 ಲಕ್ಷದಿಂದ 6 ಲಕ್ಷದವರೆಗೆ ನಷ್ಟ ಉಂಟಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಆದರೆ ಜುಲೈ 1ರಿಂದ GST ಜಾರಿಯಾಗಿರುವುದರಿಂದ ರಾಜ್ಯ ಸರ್ಕಾರ ಶೇಕಡಾ 5ರಷ್ಟಿದ್ದ ಪ್ರವೇಶ ತೆರಿಗೆ ರದ್ದುಪಡಿಸಿದೆ. ಇದರಿಂದ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ₹3.30 ಹಾಗೂ ಡೀಸೆಲ್ ದರ ಪ್ರತಿ ಲೀಟರ್ಗೆ ₹2.80 ಇಳಿಕೆಯಾಗಿದೆ ಎಂದು ಅಖಿಲ ಕರ್ನಾಟಕ ಪೆಟ್ರೋಲಿಯಂ ಡೀಲರ್ಗಳ ಒಕ್ಕೂಟದ ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದರು. GST ಜಾರಿಗೂ ಮುನ್ನ ಬಂಕ್ ಮಾಲೀಕರು ದಾಸ್ತಾನು ಮಾಡಿದ್ದ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಶೇಕಡಾ 5ರಷ್ಟು ಪ್ರವೇಶ ತೆರಿಗೆ ಪಾವತಿಸಿದ್ದರು. ಆದರೆ ಈಗ ಪ್ರವೇಶ ತೆರಿಗೆ ಕೈಬಿಡಲಾಗಿದೆ. ಇದರಿಂದ ಪ್ರತಿ ಲೀಟರ್ ಇಂಧನದ ಮೇಲೆ ಶೇಕಡಾ 5ರಷ್ಟು ನಷ್ಟ ಉಂಟಾಗಿದೆ ಎಂದರು. ತಾಲೂಕಿನಲ್ಲಿ ಕಂಡುಬರುತ್ತಿರುವ ಡೆಂಗ್ಯೂ ಜ್ವರದ ಹಿನ್ನೆಲೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಪಟ್ಟಣದ ಹಲವು ವಾರ್ಡ್ಗಳಿಗೆ ಅಧಿಕಾರಿಗಳ ಸಂಗಡ ಭೇಟಿ ನೀಡಿದರು. ಪಟ್ಟಣದ ಎಲ್ಲಾ ವಾರ್ಡ್ಗಳ ಡ್ರೈನೇಜ್ಗಳನ್ನು 15 ದಿನಗಳಲ್ಲಿ ಸ್ವಚ್ಛತೆಗೊಳಿಸಲು ಪುರಸಭೆ ಅಧಿಕಾರಿಗಳಿಗೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸೂಚಿಸಿದ್ದಾರೆ. ಅವರು ಪಟ್ಟಣದ ಹಲವು ವಾರ್ಡ್ಗಳಿಗೆ ಭೇಟಿ ನೀಡಿ ಚರಂಡಿಗಳಲ್ಲಿನ ಗಲೀಜು ಬಗ್ಗೆ ಮನೆ ಮಾಲೀಕರಿಗೆ ಸೂಚನೆ ನೀಡಿ ಮಾತನಾಡಿ
ತಾಲೂಕಿನಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಕಾಯಿಲೆಗಳು ಕಂಡುಬರುತ್ತಿದೆ. ಆರೋಗ್ಯ ಇಲಾಖೆ ಗ್ರಾಮೀಣ ಭಾಗಗಳಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕು. ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದರು. ಹಾಸನ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಜ್ವರಕ್ಕಾಗಿ ವಿಶೇಷ ಚಿಕಿತ್ಸೆಗೆ ಮುಂದಾಗಿದ್ದು, ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಎಂದರು. ಪುರಸಭೆ ಅಧ್ಯಕ್ಷ ಕೆಜಿ ಸುರೇಶ್, ಮುಖಂಡ ನಾಗರಾಜ್, ಮುಖ್ಯಾಧಿಕಾರಿ ಬಸವರಾಜ್ ಸೇರಿದಂತೆ ಹಲವು ಗಣ್ಯರಿದ್ದರು. ಶಾಸಕರು ಸರ್ಕಾರಿ ಆಸ್ಪತ್ರೆಗೆ ರಕ್ತ ಪರೀಕ್ಷಾ ಯಂತ್ರ ಖರೀದಿಗೆ ತಮ್ಮ ಅನುದಾನದಲ್ಲಿ 4.5 ಲಕ್ಷ ರು ನೀಡಲು ಮುಂದಾಗಿದ್ದು, ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ತಡೆಯಲು ವ್ಯಾಪಕ ಜಾಗೃತಿ ಕಾರ್ಯ ನಡೆಸುತ್ತಿದ್ದಾರೆ. ಮುನ್ಸಿಪಾಲಿಟಿ ಸೈಟ್ಗಳು ಎಲ್ಲ ಮುಟ್ಕೋಲ್ ಹಾಕೊಂಡ್ಬಿಡ್ಬೇಕವ. ಬಸವರಾಜು ಹುಷಾರ್ ಬಂದಾಗ ಬುದ್ಧಿಬಿಟ್ಟು ಕರೆಕ್ಟಾಗಿ ಹೊಡಿಸಿ ಇವೆಲ್ಲ ಕ್ಲೀನ್ ಮಾಡಿಸಿ ಮಾಡಿ ಸರ್. 50 ಗಂಟೆ ಹೋದ್ರು ಒಂದು 100 ಗಂಟೆ ಆದ್ರೂ ಪರವಾಗಿಲ್ಲ. ನಮ್ಮದು ಈ ಮಧ್ಯದಲ್ಲಿ ಏನೇನಿದ್ದಾವೆ ಇವೆಲ್ಲನೂ ಕ್ಲಿಯರೆನ್ಸ್ ಮಾಡಿ ಸ್ವಚ್ಛತೆಗೆಲ್ಲ. ಆಮೇಲೆ ಬೇಕಾದ್ರೆ ಪರ್ಟಿಕ್ಯುಲರ್ ಏನಾದರೂ ಪ್ರೈವೇಟ್ ಮೂಲಕನಾರು ಡೈರೆಕ್ಷನ್ ಕೊಡಿ ಕರೆಂಟ್ ಅಕ್ಕಪಕ್ಕ ಇಂಥವರೇ ಕ್ಲೀನ್ ಮಾಡಿಬಿಟ್ಟು ಅವರು ಸುರೇಶ್ ಇದ್ರೆ ಏನ್ ಆಮೇಲೆ ಮೇಲೆ ಪಾಚಿ ಕಟ್ಟೋದು ಒಳಗಡೆ ಪಾಚಿಯ ನಾನು 10 ದಿವಸ ಮನೆಗೆ ಗೊತ್ತಲ್ಲ ಇದ್ರೆ ಡೆಂಗಿಗೆ ಆಗಿರೋದು ನನಗೆ. ಆಮೇಲೆ ಕೂಡ ಡೆಂಗ್ಯೂ ಜ್ವರಕ್ಕೆ ಬೇರೆ ರೀತಿ ಜ್ವರಗಳಿಗೆಲ್ಲ ಇದಾಗ್ತದೆ. ಜನರಿಗೆ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಈ ಒಂದು ಸೌಲಭ್ಯವನ್ನು ಹೆಚ್ಚಿನ ರೀತಿ ಈಗಲೂ ಕೂಡ ಸಹಕರಿಸ್ತಿದ್ದಾರೆ. ಅದು ಸಾಲದು, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಮುಟ್ಟುವಂಥ ಒಂದು ಅವಕಾಶಗಳು ಕೂಡ ದೊರೀಬೇಕು. ಈ ನಿಟ್ಟಿನಲ್ಲಿ ನಮ್ಮ DH ಅವರು ಕೂಡ ಹೆಚ್ಚಿನ ಜವಾಬ್ದಾರಿನ ತಗೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸ್ತಾ, ಇವತ್ತು ಪುರಸಭೆ ನಮ್ಮ ನಗರ ವ್ಯಾಪ್ತಿ ನನ್ನ ಪ್ರಕಾರ 50,000ಕ್ಕಿಂತ ನಂದು ಜನಗಣತಿ 44-45 ಹೋಗ್ತಿದ್ದೀವಿ. ಈಗಾಗಲೇ ಅವರು ಪ್ರತಿ ದಿವಸ ಹೊರಭಾಗ ವಾಪಸ್ ಹೋಗ್ತಕ್ಕಂಥ ಸಂದರ್ಭ ಇಲ್ಲಂತ ನಾಗರಿಕ ಬಂಧುಗಳಿಗೂ ವಿನಂತಿ ಏನಪ್ಪ ಅಂದರೆ, ಒಂದು ಕಡೆ ಸರ್ಕಾರ, ಒಂದು ಕಡೆ ಪುರಸಭೆ, ಅದ್ರ ಜೊತೆಗೆ ನಮ್ಮಗಳ ಸಹಭಾಗಿತ್ವನೂ ಕೂಡ ಬಹುಮುಖ್ಯ ಸ್ವಚ್ಛತೆ ವಿಚಾರ. ಏಕೆಂದರೆ ಮನೆ ಮುಂದೆ ಕಡೆ ಹೋಗೋದ ರೀತಿ ಅವಾಯ್ಡ್ ಮಾಡಿದಾಗ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದೆ. ಮನೆ ಮುಂದೆ ಇರ್ತಕ್ಕಂಥ ಸಣ್ಣ ಪುಟ್ಟ ಗಲೀಜುಗಳನ್ನು ಕೂಡ ನಾವು ಪ್ಲಾಸ್ಟಿಕ್ಕು ಅಲ್ಲಿ ನೀರು ನಿಲ್ಲುವಂಥ ಸಂದರ್ಭ ಇಂಥ ಬಂದಾಗ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ಸೊಳ್ಳೆಗಳೇ ನಮ್ಮ ಮನೆ ನಮ್ಮ ಮಕ್ಕಳಿಗೆ ಕಡಿಯುವಂಥ ಸಂದರ್ಭ. ಆಮೇಲೆ ಆ ಕಷ್ಟನ ನಾವೇ ಅನುಭವಿಸ್ತೀವಿ. ಆ ದೃಷ್ಟಿನಲ್ಲಿ ಸ್ವಚ್ಛತೆಗೆ ಸಮೂಹದ ಸಹಭಾಗಿತ್ವನೂ ಕೂಡ ಬಹುಮುಖ್ಯವಾದಂಥದ್ದು ಎಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ತಾಲೂಕು ಆರೋಗ್ಯ ಕಲ್ಯಾಣ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಹುತೇಕ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೋ ಕೂಡಲೇ ಭೇಟಿ ನೀಡಿ ಅವೇರ್ನೆಸ್ ಮೂಡುವಂಥ ಕೆಲಸನ ಮಾಡಿಸ್ತಾ ಇದ್ದಾರೆ. ಇವತ್ತು ಶ್ರವಣಬೆಳಗೊಳ ಹೋಬಳಿನಲ್ಲಿ 10 ಹಳ್ಳಿ ಇರ್ಬೋದು, ಜಿಡಿಸೆ ಹೋಬಳಿನಲ್ಲಿ 4 ಹಳ್ಳಿ, ಆಯರಹಳ್ಳಿ, ಕರಿಕ್ಯಾತ್ನಹಳ್ಳಿ, ವಡ್ರಹಳ್ಳಿ, ಅದೇ ರೀತಿ ಪಕ್ಕದಲ್ಲಿ ಕೊತ್ತನಘಟ್ಟ ಇರ್ಬೋದು, ಮೊತಿಘಟ್ಟ, ಇಂಥ 10 ಹಳ್ಳಿಗಳಲ್ಲಿ ಪ್ರಕರಣಗಳು ಬಂದಾಗ TH ಅವರೇ ನೇರವಾಗಿ ಅವ್ರ ತಂಡದೊಂದಿಗೆ ಭೇಟಿ ನೀಡಿ ಅವರಿಗೆಲ್ಲ ಸಲಹೆ ಮಾರ್ಗದರ್ಶನಗಳನ್ನು ಕೂಡ ನೀಡಿದ್ದಾರೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಕಷ್ಟ ಬಂದಾಗ 50,000 ಸಾಲ ಮಾಡಿ ಹಾಸ್ಪಿಟ್ಲಿಗೆ ಕಟ್ತೀವಿ. ಅದಕ್ಕಿಂತ ಪೂರ್ವದಲ್ಲೇ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಇದರಿಂದ ದೂರ ಇರ್ತಕ್ಕಂಥದಕ್ಕೆ ಆಗುತ್ತೆ. ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕೂಡ ಅವಕಾಶಗಳು ಕೂಡ ಆಗ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರನೂ ಕೂಡ ಈ ಮೂಲಕ ನಾನು ಬಹುಮುಖ್ಯವಾದಂಥದ್ದು ಅವರ ಸಹಕಾರವನ್ನು ಕೂಡ ಕೋರ್ತೀವಿ ಅಂತ ಕೂಡ. ಸೊ ನಾವೇನಂದರೆ ಮುಂದೆ ಜ್ವರ ಬಂದು ನರಳೋದಕ್ಕಿಂತ ನಾವೇನೇ ಸೋರ್ಸ್ ರಿಡಕ್ಷನ್ ಅಂತ ನಾವೇನೇ ಮನೆಯಲ್ಲಿ ಅಲ್ಲಲ್ಲಿ ಈಗ ಹೇಳಿದ ಜಾಗಗಳಲ್ಲಿ ನಾವು ಪರಿಶೀಲನೆ ಮಾಡಿ ಲಾರ್ವಾ ಬೆಳೆಯೋದನ್ನು ತಡೆದುಬಿಟ್ರೆ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಏನಂದರೆ ಲಾರ್ವಾ ಬೆಳೆಯೋದ್ರಿಂದ ನಿಮ್ಮ ಮನೆ ಒಂದೇ ಅಲ್ಲ, ಮುಂದಕ್ಕೂ ಮುಂದಿನ ಮನೆ ಅಕ್ಕಪಕ್ಕ ಮನೆಗಳಲ್ಲೂ ಅದು ಸೊಳ್ಳೆ ಹರಡಿ ಕಚ್ಚಿದರೆ ಡೆಂಗ್ಯೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಡೆಂಗ್ಯೂದು ಸಾರ್ವಜನಿಕರಿಗೆ ಏನು ಹೇಳೋದು ಅಂದರೆ, ದಯವಿಟ್ಟು ಎಲ್ಲರೂ
ಜ್ವರ ಬಂದಂಗೆ ಮನೇಲಿ ಮಲಗೋದಕ್ಕಿಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈಗ ಎಲ್ಲ ಹಾಸ್ಪಿಟ್ಲಿಗೂ ನಾವು ತಿಳಿಸಿದ್ದೀವಿ ಅಲ್ಲೇ ಪ್ಲೇಟ್ಲೆಟ್ ಕೌಂಟ್ ಮಾಡಬೇಕು ಅಂತ. ತೀರಾ ಕಡಿಮೆ ಇರುವಂಥವು ನಮ್ಮ ಡಿಸ್ಟ್ರಿಕ್ಟ್ ಲ್ಯಾಬ್ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸಲ್ಲಿ ನಾವು ಡೆಂಗ್ಯೂ ಜ್ವರದ ಬಗ್ಗೆ ನಾವು ಟೆಸ್ಟ್ ಮಾಡ್ತೀವಿ. ಅಲ್ಲಿ ಟೆಸ್ಟ್ ಮಾಡಿ 48 ಗಂಟೆ ಕಾಲದಲ್ಲಿ ನಾವು ನಿಮಗೆ ಕೊಡ್ತೀವಿ. ಪ್ರೈವೇಟಲ್ಲಿ ಹೋಗಿ ದಯವಿಟ್ಟು ಟೆಸ್ಟ್ ಮಾಡಿಸ್ಬೇಡಿ. ತಾಲೂಕಿನ ಹಿರಿಸಾವಿಯಲ್ಲಿ ರೈಲು ನಿಲುಗಡೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿದೆ. ತಾಲೂಕಿನ ಹಿರಿಸಾವಿಯಲ್ಲಿ ರೈಲು ನಿಲುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿದೆ. ಹಾಸನದಿಂದ ಶ್ರವಣಬೆಳಗೊಳ ಹಿರಿಸಾವೆ ಮಾರ್ಗವಾಗಿ ರೈಲು ಸಂಚಾರ ನಡೆದಿದ್ದು, ಇಂಟರ್ಸಿಟಿ ಹಾಗೂ ಕುಡ್ಲಾ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ದು ನಿಲುಗಡೆಯಾಗುತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ರೈಲ್ವೆ ಅಧಿಕಾರಿಗಳ ಬಳಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಬಗ್ಗೆ ಗಮನ ಹರಿಸುವ ಭರವಸೆ ನೀಡಿದ್ದರು. ಆದರೆ ಈವರೆವಿಗೂ ರೈಲು ನಿಲುಗಡೆಯಾಗಿಲ್ಲ ಎಂದು ಸಾರ್ವಜನಿಕರು ದಿಢೀರ್ ಪ್ರತಿಭಟನೆಗೆ ಮುಂದಾದರು. ಇಂಟರ್ಸಿಟಿ ರೈಲು 1 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಲಾಗಿತ್ತು. ಕೆಲ ಕಾಲ ರೈಲು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸಾರ್ವಜನಿಕರು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ವೈದ್ಯರ ದಿನಾಚರಣೆ ಅಂಗವಾಗಿ G4 ಸುದ್ದಿವಾಹಿನಿ ವತಿಯಿಂದ ವೈದ್ಯರಿಗೆ ಶುಭಾಶಯ ತಿಳಿಸಿ ಅವರ ಅನಿಸಿಕೆಯನ್ನ ಪಡೆಯಲಾಗಿದೆ. ನಮ್ಮ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಮಂಜುಳಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ವೈದ್ಯ ದಿನಾಚರಣೆಯ ಸಂತಸವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಅವ್ರನ್ನಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವೈದ್ಯರ ದಿನಾಚರಣೆ ಅಂಗವಾಗಿ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು, ಆರ್ಥಿಕ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಈ ವೈದ್ಯರ ದಿನಾಚರಣೆ ಹೇಗಿರಬೇಕು ಅಂತ ನಾನು ಬಯಸೋದಾದರೆ, ರೋಗಿಗಳು ಮತ್ತು ವೈದ್ಯರು ಒಂದೇ ಕುಟುಂಬದವ್ರ ಥರ ಇದ್ದು ಸಹವರ್ತಿಗಳಿಂದ ವರ್ತನೆಯನ್ನು ಅವರು ಮೈತ್ರಿಸಿಕೊಳ್ಳಬೇಕು. ವೈದ್ಯರು ಅಂದ ತಕ್ಷಣ ಎಲ್ಲ ಕಾಯಿಲೆಗಳಿಗೂ ಎಲ್ಲರನ್ನು ಬದುಕಿಸ್ತಾರೆ ಅನ್ನೋ ತುಂಬ ಒಂದು ನಂಬಿಕೆಯಿಂದ ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆದರೆ ವೈದ್ಯರಾದರೆ ನಮಗೂ ಕೂಡ ಒಂದು ಲಿಮಿಟ್ ಇರುತ್ತದೆ. ಅದರಿಂದ ನಮ್ಮ ಕೈಲೂ ಏನು ಮಾಡೋಕ್ಕಾಗಲ್ಲ. ಅದನ್ನು ಬದುಕಿಸೋದು ದೇವರೊಬ್ಬನಿಗಿಂತ ಸಾಧ್ಯ. ನಾವು ದೇವರ ಪ್ರತೀಕವಾಗಿ ಇಲ್ಲಿ ಬಂದು ವೈದ್ಯರಾಗಿ ಒಂದು 75% ಏನು ರೋಗಿಗಳಿಗೆ ನಾವು ವೈದ್ಯೋಪಚಾರಣೆ ಮಾಡಿ ಅವ್ರನ್ನ ಆರೋಗ್ಯವನ್ನು ಕಾಪಾಡೋ ಶಕ್ತಿ ನಮಗಿರುತ್ತೆ. ಬಿಟ್ಟರೆ 100% ಉಳ್ಸೋಕ್ಕೂ ಕಷ್ಟ ಆಗುತ್ತೆ. ಇದನ್ನು ತಿಳಿದೇ ರೋಗಿಗಳು ಅನಾವಶ್ಯಕವಾಗಿ ವೈದ್ಯರುಗಳ ಮೇಲೆ ಹಲ್ಲೆ ಮಾಡೋದು, ಅದನ್ನೆಲ್ಲ ನಾನು ನಿಜವಾಗ್ಲೂ ಖಂಡಿಸ್ತೀನಿ. ಯಾವಾಗ ವೈದ್ಯರು ರೋಗಿಗಳು ಒಂದೇ ಮನೆಯ ಥರ ಇರ್ತಾರೋ ಆವಾಗ ಎಲ್ಲ ಥರದ ಸಹಕಾರನೂ ಸಿಗತ್ತೆ, ನಮಗೂ ಒಂದು ಸಂತೋಷ ಆಗುತ್ತೆ. ಇವತ್ತು ವೈದ್ಯರ ದಿನಾಚರಣೆಯಾಗಿ ನಮಗೆಲ್ಲರಿಗೂ ಖುಷಿಯಾಗಿದೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಒಳ್ಳೆಯವರು ಒಂದು ಜೀವ ಬದಲಿಸಿದ್ರು ನಮಗೆ ತುಂಬಾ ಖುಷಿಯಾಗಿ ಇರ್ತೀವಿ. ಇದೇ ಥರ ಬೇರೆ ವೈದ್ಯರುಗಳು ಮುಂದೆ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುವಂತಹ ವೈದ್ಯರ ಮೇಲೆ ಹಲ್ಲೆ ಆಗ್ಬೋದು, ಕುಡಿದು ಬಂದು ಗಲಾಟೆ ಮಾಡೋದಾಗ್ಬೋದು, ಇದನ್ನೆಲ್ಲ ತಡೆಗಟ್ಟಿದರೆ ಖಂಡಿತವಾಗಿ ಹೊಸ ಜನ್ರೇಷನ್ ಇರೋ ವೈದ್ಯರುಗಳು ಸರ್ಕಾರಿ ಕೆಲಸಕ್ಕೆ ಸೇರ್ತಾರೆ. ಇಲ್ಲ ಅಂತಂದರೆ ಅವರಿಗೆ ಸಿಕ್ಕಾಪಟ್ಟೆ ಆಗಾಗಲೇ ನಾವೆಲ್ಲ ಈಗ ಸೀನಿಯರ್ಸ್ ಇದ್ದೀವಿ, ನಾವೆಲ್ಲ ಹಿರಿಯರಿದ್ದರಿಂದ ನಾವು ಎಲ್ಲ ಥರದನ್ನು ತೂಗಿಸ್ಕೊಂಡು ಹೋಗ್ತೀವಿ. ಆದರೆ ಜೂನಿಯರ್ ಬರೋ ಡಾಕ್ಟರ್ಸ್ಗಳು ಅವರು ಇದನ್ನೆಲ್ಲ ನೋಡಿನೇ ಅವ್ರಿಗೆ ಹೆದರಿಕೆಯಾಗಿ ಅವರು ಸರ್ಕಾರಿ ಆಸ್ಪತ್ರೆಗೆ ಬರೋದನ್ನೇ ಬಿಟ್ಟಿದ್ದಾರೆ. ಸೊ ನಾನೇನು ಜನರಲ್ಲಿ ವಿನಂತಿಸ್ತೇನೆ ಅಂದರೆ, ರೋಗಿಗಳು ಸಹ ಅಷ್ಟೇ ಸೌಲಭ್ಯತೆಯಿಂದ ಡಾಕ್ಟರ್ಗಳ ಥರ ಬಿಹೇವ್ ಮಾಡಿದರೆ ಖಂಡಿತ ಸರ್ಕಾರಿ ಆಸ್ಪತ್ರೆ ಮಾದರಿ ಆಸ್ಪತ್ರೆಯಾಗಿ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ವೈದ್ಯ ದಿನದ ಶುಭಾಶಯಗಳು. ಮರಗೂರು ಗ್ರಾಮದ ಶ್ರೀ ಶುಲಕಮ್ಮನವರ 9ನೇ ವರ್ಷದ ಪೂಜಾ ಕಾರ್ಯಕ್ರಮ ಜುಲೈ 23ರಂದು ನಡೆಯಲಿದೆ. ಪಟ್ಟಣದ ಪೆಂಡಾಲ್ ಗಣಪತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಜುಲೈ 4ರಂದು ಮಣ್ಣಿನ ಪೂಜಾ ಕಾರ್ಯಕ್ರಮ ಹಾಗೂ ಸಂಘ ಸಂಸ್ಥೆಗಳ ಸಭೆ ನಡೆಯಲಿದೆ ಎಂದು ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಕಟ್ಟಡದಲ್ಲಿ ಆಧಾರ್ ಕೇಂದ್ರ, ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರದ ಸೂಚನೆ. ರಾಜ್ಯದಲ್ಲಿ ಪ್ರವೇಶ ತೆರಿಗೆ ರದ್ದು, ಪೆಟ್ರೋಲ್ ಬಂಕ್ ಮಾಲೀಕರಿಗೆ ನಷ್ಟ. ಡೆಂಗ್ಯೂ ಜ್ವರ ಬಾರದಂತೆ ಪಟ್ಟಣದಲ್ಲಿ ಅರಿವು ಜಾಥಾ, ಶಾಸಕ ಸಿಎನ್ ಬಾಲಕೃಷ್ಣರ ನೇತೃತ್ವದಲ್ಲಿ. ಆರೋಗ್ಯ ಇಲಾಖೆ ಪುರಸಭೆ ವತಿಯಿಂದ.
ಹಾಗೂ ಹಿರಿಸಾವೆಯಲ್ಲಿ ರೈಲು ತಡೆ ನಿಲುಗಡೆ ಆಗದ ಕಾರಣ ಸಾರ್ವಜನಿಕರ ಪ್ರತಿಭಟನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ರಮ್ಯಾ.